ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಮತಾಸ್ ಹೋಮ್ಲಿ ರೆಸಿಪಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಚನ್ನಾ ಮಸಾಲ ಕರಿ. ಇದು ಆಲ್ ಟೈಮ್ ಫೇವ್ರೇಟ್, ಅಂದರೆ ಎಲ್ಲರಿಗೂ ಇಷ್ಟ ಆಗೋವಂಥ ರೆಸಿಪಿನೇ ಇದು. ನಿಮಗೆ ಪಕ್ಕಾ ಹೋಟೆಲ್ ಸ್ಟೈಲಲ್ಲೇ ಬೇಕು ಅನ್ನೋದಾದರೆ ಈ ಥರ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಈ ಕರಿ ಬಂದುಬಿಟ್ಟು ಚಪಾತಿ, ರೋಟಿ, ಪೂರಿ, ಪರಾಟ, ನಾನ್, ಕುಲ್ಚಾ ಎಲ್ಲ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಅತಿ ಸುಲಭವಾದ ವಿಧಾನದಲ್ಲಿ ಎಲ್ಲರಿಗೂ ಇಷ್ಟ ಆಗೋಂಥ ಕರಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸೊ ನಾನಿಲ್ಲಿ ಚೆನ್ನಾನ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಮಿನಿಮಮ್ ಒಂದು 4-5 ತಾಸಂತೂ ನೆನೆಸಲೇಬೇಕು. ಸೊ ಇದು ನೆನೆಸಿಟ್ಟಿರೋದನ್ನ ಈಗ ನಾನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕೋಬೇಕು. ಕಾಳೆಲ್ಲ ಮುಳುಗಬೇಕು ನೀರಲ್ಲಿ, ಅಷ್ಟು ನೀರು ಹಾಕೋಬೇಕು. ಇದಕ್ಕೆ ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 3-4 ವಿಸಲು ಕೂಗಿಸ್ಕೊಬೇಕು. ಸೊ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಜಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ. ಇನ್ನೂ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸೊ ಇದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ರೆಡಿ ಇಟ್ಕೊಳ್ಳೋಣ. ಸೊ ಇದನ್ನು ಅಷ್ಟೇ, ಈರುಳ್ಳಿ ಟೊಮೆಟೊ ಎರಡು ಒಂದೇ ಸತಿ ಮಿಕ್ಸಿ ಮಾಡೋಕ್ಕಿಂತ ಇದು ಸಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಕುಕ್ಕರ್ ಕೂಗಿದೆ. ಇವಾಗ ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ನೋಡಿ, ಈ ಥರ ಸ್ಮ್ಯಾಶ್ ಮಾಡಿದ್ರೆ ಎಷ್ಟು ಮೆತ್ತಗಾಗಿರಬೇಕು. ಈ ಥರ ಆದ್ರೇ ಕರಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಒಂದು ವಿಸಲ್ ಹಾಕ್ಸ್ಕೊಳ್ಳಿ. ಇವಾಗ ಒಂದು ಬಾಣಲೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಚಕ್ಕೆ, ಸ್ಟಾರ್ ಮೊಗ್ಗು ಮತ್ತು ಪಲಾವ್ ಎಲೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದ್ರದ್ದು ಘಮ ಎಲ್ಲ ಬರೋ ತನಕ, ಅಂದರೆ ಅದ್ರ ಫ್ಲೇವರ್ ಬಿಟ್ಕೊಳುತ್ತೆ, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟು ನಾನು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಹಾಕ್ಕೊಂಡು ಮಿನಿಮಮ್ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ಮೇನ್ ಅಂತಂದರೆ ಈರುಳ್ಳಿ ಘಮ ಏನಿರುತ್ತಲ್ಲ ಅದು ಹೋಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೊಬೇಕು. ಸೊ ಇವಾಗ ಒಂದು 4-5 ನಿಮಿಷ ಆಯಿತು, ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ಟೊಮೆಟೊ ಪ್ಯೂರಿ ಏನು ಮಾಡಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನೋಡಿ, ಇದನ್ನು ಅಷ್ಟೇ ಫ್ರೈ ಆಗಬೇಕು. ಇದ್ರದ್ದು ಎಣ್ಣೆ ಎಲ್ಲ ಬಿಟ್ಕೊಳೋ ತನಕ ಫ್ರೈ ಮಾಡ್ಕೊಬೇಕು. ಸೊ ನೆಕ್ಸ್ಟು ಮಸಾಲ ಪುಡಿ ಎಲ್ಲ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪು. ಕಾಳು ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನೋಡಿ, ಇದು ಎಷ್ಟು ತಿಕ್ಕಾಯಿತು ಇದು. ಇವಾಗ ಇನ್ನೂ ಸ್ವಲ್ಪ ಹುರಿದು ಅದು ಎಣ್ಣೆ ಎಲ್ಲ ಸೈಡಿಗೆಲ್ಲ ಬಿಟ್ಕೊಳುತ್ತೆ, ಮೇಲೆ ಬರೋ ತನಕನೂ ಇದು ಚೆನ್ನಾಗಿ ಹುರ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಸೊ ಇವಾಗ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೊಸರು. ಇದಕ್ಕೆ ಮೊಸರು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಅದರದ್ದು ಏನು ಫ್ಲೇವರ್ ಏನು ಬರುತ್ತಲ್ಲ, ಇದರಿಂದನೇ ಬರೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹುಳಿ ಮೊಸರು ಅಲ್ಲ, ಹುಳಿ ಮೊಸರಿಗಿಂತ ಫ್ರೆಶ್ ಮೊಸರು, ಆಮೇಲೆ ಗಟ್ಟಿ ಮೊಸರು ಇರಬೇಕು, ಆ ಮೊಸರೇ ತೊಗೋಬೇಕು. ನಾನು ಇಲ್ಲಿ ನಾರ್ಮಲಾಗಿ ನಂದಿನಿ ಮೊಸರನ್ನೇ ಗಟ್ಟಿ ಇರುತ್ತಲ್ವ ಅವಾಗೇ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಇದು. ಸೊ ಇವಾಗ ಕಾಳೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದಿಷ್ಟನ್ನು ಹಾಕ್ಕೊಳ್ಳೋಣ. ನೀರಂತೂ ನೋಡಿ, ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಬೇಕು. ತೀರಾ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ್ಯಂಡ್ ಮಿಕ್ಸಿ ಜಾರಲ್ಲಿ ನಾವೇನು ಆನಿಯನ್ ಪೇಸ್ಟ್ ಏನು ಮಾಡಿಟ್ಟಿದ್ವಲ್ಲ ಅದ್ರದ್ದು ಸ್ವಲ್ಪ ನೀರು ಹಾಕ್ಕೊಬೋದು. ಸೊ ಇದಕ್ಕೆ ನಾನು ಚನ್ನಾ ಮಸಾಲ ಪೌಡರ್ ಸಿಗುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದು ಆಪ್ಷನಲ್, ಬಟ್ ಸ್ಟಿಲ್ ಇದಕ್ಕೆ ಅದನ್ನು ಹಾಕಿದ್ರೇ ಟೇಸ್ಟ್ ಕೊಡೋದು. ಸ್ವಲ್ಪ ಗರಂ ಮಸಾಲ ಮತ್ತು ಕಸೂರಿ ಮೇಥಿ, ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ ಮುಚ್ಚಿಬಿಟ್ಟು 1-2 ನಿಮಿಷ ಈ ಥರ ಕುದಿಯೋಕ್ಕೆ ಬಿಡಬೇಕು. ಸೊ ನೋಡಿ, ಎಲ್ಲನೂ ಎಣ್ಣೆ ಎಲ್ಲ ಮೇಲೆ ಬಂದು ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಸರ್ವಿಂಗ್ ಬೌಲಲ್ಲಿ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಆಯಿತು. ಸೊ ಚನ್ನಾ ಮಸಾಲ ಗ್ರೇವಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಮನೇಲಿ ಎಲ್ಲರಿಗೂ ಇಷ್ಟ ಆಗೋವಂಥ ಗ್ರೇವಿ ಇದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.